ಸೊ ನೆಕ್ಸ್ಟ್ ನಾವೇನೆಂತ ಮಾಡುವ ಅಂತೇಳಿದ್ರೆ ಒಂದು ಸರ್ವಿಸಸ್ ಪೇಜನ್ನು ಕ್ರಿಯೇಟ್ ಮಾಡುವ. ನೀವು ಎಷ್ಟು HTML ಪೇಜ್ ಕ್ರಿಯೇಟ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಸೊ ನಾನು ಅದಕ್ಕೆ ಸರ್ವಿಸಸ್ ಅಂತೇಳಿ ಒಂದು ಪೇಜ್ ಕ್ರಿಯೇಟ್ ಮಾಡ್ತೇನೆ, services.html. ಸೇಮ್ ವೇ ನಿಮಗೆ ಆಲ್ರೆಡಿ ಈಗ ಗೊತ್ತಿರಬೇಕು ಯಾವ ರೀತಿ ನಾವು ಅದು ಬೇಸಿಕ್ ಕೋಡನ್ನು ತರಿಸೋದು ಅಂತ. ಶಿಫ್ಟ್ ನಂಬರ್ 1 ಅಂದರೆ ಎಕ್ಸ್ಕ್ಲಮೇಟರಿ ಟ್ಯಾಗ್ ಬರ್ತದೆ. ಎಂಟರ್ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಈ HTML ಕೋಡ್ ಬರ್ತದೆ. ಇಲ್ಲಿ ಸರ್ವಿಸಸ್ ಪೇಜ್ ಅಂತೇಳಿ ಬರೆದ್ರೆ ಇದು ನಮ್ಮ ಮೇಲೆ ಕಾಣಲಿಕ್ಕೆ ಇಲ್ಲಿ ಮೇಲೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಸರ್ವಿಸಸ್ ಪೇಜಲ್ಲಿ ನಾವೊಂದು ಹೆಡ್ಡಿಂಗ್ ಹಾಕುವ, ಸರ್ವಿಸಸ್ ಆಫರ್ಡ್ ಬೈ ಅಸ್ ಅಂತೇಳಿ ನಾನು ಸೇವ್ ಮಾಡಿ ಬಿಡ್ತೇನೆ. ಸೊ ಇಲ್ಲಿ ಸರ್ವಿಸಸ್ ಆಫರ್ಡ್ ಬೈ ಅಸ್ ಅಂತೇಳಿ ನಾನು ಸೇವ್ ಮಾಡಿದ ನಂತರ ನಮಗೆ ಈ ಪೇಜನ್ನು ಆಕ್ಸೆಸ್ ಮಾಡಬೇಕಿದ್ರೆ ವಾಪಸ್ index.htmlಗೆ ಹೋಗಬೇಕು. ಈ ಇಡೀ ಲೈನನ್ನು ಕಾಪಿ ಮಾಡಬೇಕಿದ್ರೆ ನನಗೆ ಫುಲ್ ಸಿಲೆಕ್ಟ್ ಮಾಡಿ ನಾನು ಕಾಪಿ ಮಾಡ್ಬೋದು. ಇಲ್ಲದಿದ್ದರೆ ನಾನು ಇಲ್ಲಿ ಈ ಲೈನಿದು ಎಂಡಲ್ಲಿ ಇಟ್ಟು Ctrl+C ಅಂತೇಳಿ ಒತ್ತಿ ನೆಕ್ಸ್ಟ್ ಲೈನಿಗೆ ಬಂದು Ctrl+V ಕೊಟ್ಟರು ಸಹ ಕಾಪಿ ಪೇಸ್ಟ್ ಆಗ್ತದೆ. ಸೊ ಇಲ್ಲಿ ನಾವು ಸರ್ವಿಸಸ್ ಅಂತೇಳಿ ಕೊಟ್ಟರೆ ಇಲ್ಲಿ ಸರ್ವಿಸಸ್ ಪೇಜಿಗೆ ಹೋಗ್ತದೆ. ನೆಕ್ಸ್ಟು ಗೋ ಟು ಸರ್ವಿಸಸ್ ಪೇಜ್ ಅಂತೇಳಿ ಸೇವ್ ಕೊಟ್ಟರೆ ಇಲ್ಲಿ ಗೋ ಟು ಸರ್ವಿಸಸ್ ಪೇಜ್ ಅಂತೇಳಿ ಆಟೋಮೆಟಿಕ್ಕಾಗಿ ಬರ್ತದೆ. ಸೊ ನಾವಿಲ್ಲಿ ಈಗ ಇಲ್ಲಿ ಕ್ಲಿಕ್ ಕೊಟ್ಟರೆ ಸರ್ವಿಸಸ್ ಆಫರ್ಡ್ ಬೈ ಅಸ್ ಅಂತೇಳಿ ಬರ್ತದೆ. ಈಗ ಸರ್ವಿಸಸ್ ಉಂಟಲ್ಲ ಅದು ಲಿಸ್ಟಲ್ಲಿ ಇರ್ತದೆ. ಸೊ ನಮಗೆ ಈಗ ಲಿಸ್ಟನ್ನು ಯಾವ ರೀತಿ ಮಾಡ್ಬೋದು HTML ಅಂತೇಳಿ ನಾವು ಅದನ್ನು ಕಲಿಯುವ. ಲಿಸ್ಟನ್ನು ಮಾಡಬೇಕಿದ್ರೆ ನಾವು 2 ಆಪ್ಷನ್ ಇದೆ. ನಾನು 2 ಆಪ್ಷನ್ ಸಹ ಕಲಿಸ್ತೇನೆ. ಬಟ್ ಫಸ್ಟಿಗೆ ನಾವು ಆರ್ಡರ್ಡ್ ಲಿಸ್ಟನ್ನು ನಾವು ಕಲಿಸುವ. ಆರ್ಡರ್ಡ್ ಲಿಸ್ಟ್ ಅಂತೇಳಿದರೆ 1 2 3 4 ಅಂತೇಳಿ ಆಟೋಮೆಟಿಕ್ಕಾಗಿ ನಂಬರ್ ಬರ್ತದೆ. ಸೊ OL ಅಂತೇಳಿ ಕೊಟ್ಟರೆ ಆರ್ಡರ್ಡ್ ಲಿಸ್ಟ್ ಬರ್ತದೆ. OL ಅಂತೇಳಿ ಕೊಟ್ಟು ಎಲ್ಲ ಅಂತೇಳಿ ಕೊಟ್ಟರೆ ನಮಗೆ ಲಿಸ್ಟ್ ಐಟಮ್ ಬರ್ತದೆ. ದಿಸ್ ಈಸ್ ಫಸ್ಟ್ ಸರ್ವಿಸ್ ಅಂತೇಳಿ ಕೊಡ್ತಾನೆ, ಸರ್ವಿಸ್. ಓಕೆ, ಸೊ ಆವಾಗ ಇಲ್ಲಿ ನಂಬರ್ 1 ಅಂತೇಳಿ ಬಂದು ದಿಸ್ ಈಸ್ ಫಸ್ಟ್ ಸರ್ವಿಸ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡಲಿಕ್ಕೆ ನಾನು ಆಗ ಹೇಳಿದಾಗೆ ಈ ಲೈನ್ ಇದೆ ಎಂಡಲ್ಲಿ ಬನ್ನಿ, Ctrl+C ಅಂತೇಳಿ ಪ್ರೆಸ್ ಮಾಡಿ ನೆಕ್ಸ್ಟ್ ಲೈನಿಗೆ ಬನ್ನಿ, Ctrl+V ಎಷ್ಟು ಸರಿ ಬೇಕೋ ಅಷ್ಟು ಸರಿ ನೀವು ಪೇಸ್ಟ್ ಮಾಡ್ಬೋದು. ದಿಸ್ ಈಸ್ ಸೆಕೆಂಡ್ ಸರ್ವಿಸ್, ಇಲ್ಲಿ ಥರ್ಡ್, ಲಾಸ್ಟ್. ಓಕೆ, ಸೊ ಇದು ಚೆಂದ ಮಾಡಿ 1 2 3 4 ಅಂತೇಳಿ ಆರ್ಡರ್ಡ್ ಲಿಸ್ಟಲ್ಲಿ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಎಂತ ಅಂತೇಳಿದ್ರೆ ಅನ್ಆರ್ಡರ್ಡ್ ಲಿಸ್ಟ್ ಅಂತೇಳಿ ಉಂಟು. ಅದು UL ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಬರ್ತದೆ. ನೆಕ್ಸ್ಟ್ ನಾವು ಇದನ್ನು ಸೇಮನ್ನು ಕಾಪಿ ಪೇಸ್ಟ್ ಮಾಡುವ. Ctrl+C ಇಲ್ಲಿ ಬಂದು Ctrl+V ಅಂತೇಳಿ ಕೊಟ್ಟು ಸೇವ್ ಕೊಟ್ಟರೆ ಇದು ಲಿಸ್ಟ್ ಉಂಟಲ್ಲ ಇದು ಡಾಟಲ್ಲಿ ಬರ್ತದೆ. ಇಲ್ಲಿ ನಮಗೆ ವಾಪಸ್ಸಾಗಿ ಅದು ಅಂದರೆ 1 2 3 4 ಬರೋದಿಲ್ಲ. ಅದೇ ಡಿಫ್ರೆನ್ಸ್. OL ಅಂತೇಳಿದರೆ ಆರ್ಡರ್ಡ್ ಲಿಸ್ಟ್, LI ಅಂತೇಳಿದರೆ ಲಿಸ್ಟ್ ಐಟಮ್, UL ಅಂತೇಳಿದರೆ ಅನ್ಆರ್ಡರ್ಡ್ ಲಿಸ್ಟ್, LI ಅಂತೇಳಿದರೆ ಸೇಮ್ ಲಿಸ್ಟ್ ಐಟಮೇ, ಮೇಲೆ ಇರೋದು ಮತ್ತು ಕೆಳಗಿರೋದು ಅದೆರಡು ಸೇಮ್. ಸೊ ಇದು HTML ಮತ್ತು CSS ಇದು ಲಿಸ್ಟ್. ನಾವೀಗ ವಾಪಸ್ಸು ಬ್ಯಾಕ್ ಬಟನ್ ಹಾಕುವ. ಇಲ್ಲಿ ನಮಗೆ ಸುಲಭದಲ್ಲಿ ಪೇಜನ್ನು ನ್ಯಾವಿಗೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ A ಟ್ಯಾಗ್ ಕೊಟ್ಟು ಇಲ್ಲಿ ./ ಎಂತಕ್ಕೆ ಇದು index.html ಇದೇ ಫೈಲಲ್ಲಿ ಉಂಟು. ಸೊ ಅದರಿಂದ ನಾವು ./ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಆಟೋಮೆಟಿಕ್ಕಾಗಿ VS ಕೋಡ್ ಇಲ್ಲಿ ರೆಕಮೆಂಡ್ ಮಾಡ್ತದೆ ಯಾವ ಇದು ಅಂತೇಳಿ. ಇಫ್ ನಿಮ್ಮ ಇದರಲ್ಲಿ ರೆಕಮೆಂಡ್ ಮಾಡೋದಿದ್ರೆ ನೀವು ಮ್ಯಾನ್ಯಲ್ ಆಗಿ ಟೈಪ್ ಸಹ ಮಾಡ್ಬೋದು. ಸೊ ಇಲ್ಲಿ index.html ಅಂತೇಳಿ ಹಾಕಿ ಹೋಮ್ ಪೇಜ್ ಅಂತೇಳಿ ನಾನು ಸೇವ್ ಮಾಡಿದರೆ ಇಲ್ಲಿ A ಟ್ಯಾಗ್ ಆಟೋಮೆಟಿಕ್ ಬರ್ತದೆ. ಈ A ಟ್ಯಾಗ್ ನಾವು ತುಂಬ ಕಡೆ ಯೂಸ್ ಮಾಡ್ತೇವೆ. ಸೊ ಅದರಿಂದ ನಾವು ಅದನ್ನು ವಾಪಸ್ ಕಲ್ತ್ರೆ ನಮಗೆ ನೆನಪಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು. ಸೊ ಇಲ್ಲಿ ಹೋಮ್ ಪೇಜಿಗೆ ಕ್ಲಿಕ್ ಕೊಟ್ಟರೆ ನಾನು ವಾಪಸ್ ಈ ಹೋಮ್ ಪೇಜಿಗೆ ಬರ್ತದೆ. ಸರ್ವಿಸಸ್ ಹೋಗಬೇಕಿದ್ರೆ ಸರ್ವಿಸಸ್ ಹೋಗ್ಬೋದು, ರಿಟರ್ನ್ ಹೋಮ್ ಪೇಜ್ ಹೋಗ್ಬೋದು. ನೆಕ್ಸ್ಟ್ ಅಬೌಟ್ ಪೇಜಿಗೆ ಬೇಕಿದ್ರೆ ಅಬೌಟ್ ಪೇಜಿಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ.